ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ನಂದ ಗೋಕುಲ. ಮುಂದಿನ ಸಂಚಿಕೆಯಲ್ಲಿ ತುಂಬ ರೋಚಕವಾದ ಟ್ವಿಸ್ಟ್ಗಳೊಂದಿಗೆ ಮೂಡಿಬರಲಿದೆ. ಸಂಚಿಕೆ ಆರಂಭದಲ್ಲಿ ಅಜ್ಜಿ ಮನೆಗೆ ಬಂದು ಮೊಮ್ಮಕ್ಕಳಿಗೆ ಪ್ರೀತಿಯಿಂದ ಕೈತೂತು ನೀಡುತ್ತಾ ಇರ್ತಾರೆ. ಆದರೆ ಅಷ್ಟರಲ್ಲಿ ಗಿರಿಜಾ ಗಾಬರಿಯಿಂದ ಓಡಿ ಬಂದು, ಇನ್ನೇನು 3 ನಿಮಿಷಗಳಲ್ಲಿ ನಿಮ್ಮಪ್ಪ ಮನೆಗೆ ಬರ್ತಾ ಇದ್ದಾರೆ, ಪಕ್ಕದ ರೋಡ್ನಲ್ಲೇ ಇದ್ದಾರಂತೆ, ಅದಕ್ಕೋಸ್ಕರ ಅರ್ಜೆಂಟಾಗಿ ನಾವು ಅಮ್ಮನನ್ನು ಇಲ್ಲಿಂದ ಕಳಿಸಿಬಿಡಬೇಕು ಅಂತ ಹೇಳ್ತಾಳೆ. ಇದನ್ನು ಕೇಳಿ ವಲ್ಲಭ, ಮಾಧವ, ಕೇಶವ ಎಲ್ಲರೂ ಶಾಕ್ ಆಗ್ತಾರೆ. ಅಜ್ಜಿ ಇನ್ನೂ ಸರಿಯಾಗಿ ಊಟ ಕೂಡ ಮಾಡಿಲ್ಲ, ಆಗಲೇ ಹೆಂಗೆ ಕಳಿಸೋದು ಅಂತ ಯೋಚಿಸ್ತಾ ಇರಬೇಕಾದ್ರೆ ಹೊರಗಡೆ ನೋಡಿದರೆ ಚಂದ್ರಕಾಂತ್, ಸೂರ್ಯಕಾಂತ್, ಕಲಾ ಮತ್ತು ಇಂದ್ರ 4 ಜನ ಸೇರಿ ಅಜ್ಜಿಯನ್ನು ಹುಡುಕಿಕೊಂಡು ದೇವಸ್ಥಾನದ ಕಡೆ ಕಾರಿನಲ್ಲಿ ಹೋಗ್ತಾ ಇರೋದು ಕಾಣಿಸುತ್ತೆ. ಅವರು ಹೋದ ತಕ್ಷಣ ಕೇಶವ ಅಜ್ಜಿಗೆ ಧೈರ್ಯ ಹೇಳಿ, ನಾವು ನಿಮ್ಮನ್ನು ಮನೆ ಹೊಸಿಲುವರೆಗೆ ಸುರಕ್ಷಿತವಾಗಿ ಬಿಟ್ಟು ಬರ್ತೀವಿ, ನಡೆ ಅಜ್ಜಿ ಅಂತ ಹೊರಡುವಷ್ಟರಲ್ಲಿ ಅತ್ತ ಕಡೆಯಿಂದ ನಂದ ಮತ್ತು ಸುಂದರ ಇಬ್ಬರು ಗಾಡಿಯಲ್ಲಿ ಮನೆಗೆ ಬಂದು ಬಿಡ್ತಾರೆ. ನಂದ ಮನೆಗೆ ಬಂದಿದ್ದನ್ನು ನೋಡಿ ಮನೆಯವರೆಲ್ಲರ ಮುಖದಲ್ಲೂ ಒಮ್ಮೆಲೆ ಗಾಬರಿ ಮತ್ತು ಟೆನ್ಷನ್ ಎದ್ದು ಕಾಣಿಸುತ್ತೆ. ತಕ್ಷಣ ಕೇಶವ, ವಲ್ಲಭ, ಮಾಧವ 3 ಸೇರಿ ಅಜ್ಜಿಯನ್ನು ಯಾರಿಗೂ ಕಾಣದ ಹಾಗೆ ಒಳಗಿನ ರೂಮ್ನಲ್ಲಿ ಬಚ್ಚಿಡ್ತಾರೆ. ನಂದ ಮತ್ತು ಸುಂದರ ಇಬ್ಬರು ಮನೆ ಒಳಗಡೆ ಬಂದು ಹಾಲಿನಲ್ಲಿ ಕೂತ್ಕೊಂಡಾಗ ಎಲ್ಲರ ಮುಖದಲ್ಲೂ ಇರೋ ಟೆನ್ಷನ್ ನೋಡಿ ನಂದನಿಗೆ ಅನುಮಾನ ಬರುತ್ತೆ. ಯಾಕೆ ಎಲ್ಲರೂ ಗರುಡನನ್ನು ನೋಡಿದ ಹಾವಿನ ತರಹ ನಿಂತಿದ್ದೀರಾ, ಏನಾಗಿದೆ ಇಲ್ಲಿ ಅಂತ ಕೇಳ್ತಾನೆ. ಆಗ ಗಿರಿಜಾ ಜಾಣತನದಿಂದ ಮ್ಯಾನೇಜ್ ಮಾಡುತ್ತಾ, ನೀವು ಮಧ್ಯಾಹ್ನದ ಟೈಮ್ನಲ್ಲಿ ಯಾವತ್ತೂ ಮನೆಗೆ ಬರ್ತಾ ಇರಲಿಲ್ಲವಲ್ಲ, ಇವತ್ತು ಹಠಾತ್ತಾಗಿ ಬಂದಿದ್ದಕ್ಕೆ ನಮಗೆ ಆಶ್ಚರ್ಯ ಆಯ್ತಷ್ಟೇ ಅಂತ ಹೇಳ್ತಾಳೆ. ಇತ್ತ ಕಡೆ ಪ್ರಿಯಾಂಗೆ ಸತ್ಯ ಗೊತ್ತಿರುವುದರಿಂದ ಅವಳು ಎಲ್ಲಿ ಮಾವನ ಎದುರು ಬಾಯಿ ಬಿಡ್ತಾಳೋ ಅಂತ ಮಾಧವ ಅವಳನ್ನೇ ಕೋಪದಿಂದ ಗುರಾಯಿಸ್ತಾ ಇರ್ತಾನೆ. ಪ್ರಿಯಾಂಗೂ ಕೂಡ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ. ಒಂದು ವೇಳೆ ಸತ್ಯ ಹೇಳಿದರೆ ಮನೆಯವರೆಲ್ಲರೂ ತನ್ನ ಗ್ರಹಚಾರ ಬಿಡಿಸ್ತಾರೆ ಅಂತ ಅವಳು ಸುಮ್ಮನಿರಲು ನಿರ್ಧರಿಸ್ತಾಳೆ. ಮೀನಾ ತಕ್ಷಣ ನಂದನಿಗೆ ಊಟ ಬಡಿಸಲು ಕರೀತಾನೆ. ನಂದ ಊಟ ಮಾಡುವ ಆ ಗ್ಯಾಪಿನಲ್ಲಿ ಕೇಶವ, ಮಾಧವ, ವಲ್ಲಭ 3 ಸೇರಿ ಅಜ್ಜಿಯನ್ನು ಸದ್ದಿಲ್ಲದೆ ರೂಮಿನಿಂದ ಹೊರಗೆ ಕರೆತಂದು ಅವಳ ಮನೆಗೆ ಸುರಕ್ಷಿತವಾಗಿ ತಲುಪಿಸಿ ಬರ್ತಾರೆ. ಇನ್ನೊಂದೆಡೆ ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ದೇವಸ್ಥಾನದಲ್ಲೆಲ್ಲ ಹುಡುಕಿದ್ರೂ ಅಜ್ಜಿ ಸಿಗದೇ ಇದ್ದಾಗ ಕಲಾ ಮೇಲೆ ಸಿಕ್ಕಾಬಟ್ಟೆ ರೇಗಾಡ್ತಾರೆ. ನಮ್ಮನ್ನು ಯಾಮಾರಿಸಿ ಟೈಮ್ ವೇಸ್ಟ್ ಮಾಡ್ತಾ ಇದೆಯಾ ಅಂತ ಬೈತಾರೆ. ಇಂದ್ರ ಕೂಡ ಅತ್ತೆ ಎದುರುಗಡೆ ಇರೋ ತನ್ನ ಮಗಳು ಮತ್ತು ಮೊಮ್ಮಕ್ಕಳನ್ನು ನೋಡೋಕ್ಕೆ ಆ ಮನೆಗೆ ಹೋಗಿರಬಹುದಾ ಅಂತ ಅನುಮಾನ ಪಡ್ತಾಳೆ. ಕೊನೆಗೆ ಎಲ್ಲರೂ ಗಾಬರಿಯಿಂದ ಮನೆಗೆ ವಾಪಸ್ ಬಂದು ನೋಡಿದರೆ ಅಜ್ಜಿ ಆರಾಮಾಗಿ ಹಾಲ್ನಲ್ಲಿ ಕೂತು ಬುಕ್ ಓದ್ತಾ ಇರೋದನ್ನು ನೋಡಿ ಎಲ್ಲರಿಗೂ ಶಾಕ್ ಆಗುತ್ತೆ. ಅಜ್ಜಿ ಜಾಣತನದಿಂದ, ನಾನು ದೇವಸ್ಥಾನದ ಇನ್ನೊಂದು ಸೈಡ್ನಲ್ಲಿದ್ದೆ, ಅದಕ್ಕೆ ನಿಮಗೆ ಕಾಣಲಿಲ್ಲ ಅಂತ ಹೇಳಿ ಪರಿಸ್ಥಿತಿಯನ್ನು ನಿಭಾಯಿಸ್ತಾರೆ. ಹೇಗೋ ಅಜ್ಜಿ ಸೇಫ್ ಆಗಿದ್ದಕ್ಕೆ ಇತ್ತ ಕಡೆ ಗಿರಿಜಂಗೂ ನಿರಾಳವಾಗತ್ತೆ. ನಂದ ಊಟ ಮುಗಿಸಿ ಮತ್ತೆ ಅಂಗಡಿ ಕೆಲಸಕ್ಕೆ ಹೋದ ನಂತರ ಮನೆಯವರೆಲ್ಲರೂ ಹಾಲಿನಲ್ಲಿ ಬಂದು ನಿಂತುಕೊಳ್ತಾರೆ. ವಲ್ಲಭ ಮತ್ತು ಗಿರಿಜಾ ಇಬ್ಬರು ಅಜ್ಜಿ ಬಂದು ಕೈತುತ್ತು ಕೊಟ್ಟಿದ್ದು ಎಷ್ಟು ಚೆನ್ನಾಗಿತ್ತು, ಅಜ್ಜಿ ನಮ್ಮ ಜೊತೆನೇ ಇದ್ದರೆ ಎಷ್ಟು ಸಂತೋಷವಾಗಿರ್ಬೋದು ಅಂತ ನೆನೆಸಿಕೊಳ್ತಾರೆ. ಗಿರಿಜಾ ಈ ಎಲ್ಲ ಸಂತೋಷಕ್ಕೆ ಕಾರಣವಾದ ಮೀನಾ ಮತ್ತು ಉಳಿದವರಿಗೆ ಥ್ಯಾಂಕ್ಸ್ ಹೇಳ್ತಾಳೆ. ಆಗ ಮೀನಾ ಮುಂದೆ ಬಂದು, ನಾನು ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರಿಯಾ ಅಕ್ಕನಿಗೆ ಥ್ಯಾಂಕ್ಸ್ ಹೇಳಬೇಕು, ಅವಳು ಸತ್ಯವನ್ನು ಮಾವನಿಗೆ ಹೇಳದೆ ಮುಚ್ಚಿಟ್ಟು ನಮಗೆ ಸಹಾಯ ಮಾಡಿದ್ದಾಳೆ ಅಂತ ಪ್ರಿಯಾಳನ್ನು ಹೊಗಳ್ತಾಳೆ. ಅಷ್ಟೇ ಅಲ್ಲದೆ ಮೀನಾ, ಗಿರಿಜಾ ಮತ್ತು ಮಾಧವರ ಹತ್ತಿರ ಮಾತನಾಡಿ, ಇನ್ಮೇಲಾದರೂ ಪ್ರಿಯಾ ಅಕ್ಕನ ಜೊತೆ ನೀವಿಬ್ಬರು ಚೆನ್ನಾಗಿ ಮಾತನಾಡಿ ಅವಳನ್ನು ಕ್ಷಮಿಸಿಬಿಡಿ ಅಂತ ಕೇಳ್ಕೊತಾಳೆ. ಮೀನಾಳ ಮಾತನ್ನು ಒಪ್ಪಿದ ಮಾಧವ ಮತ್ತು ಗಿರಿಜಾ ಇಬ್ಬರು ಪ್ರಿಯಾಳನ್ನು ಪ್ರೀತಿಯಿಂದ ಕ್ಷಮಿಸಿ ಇನ್ಮುಂದೆ ಅವಳ ಜೊತೆ ಚೆನ್ನಾಗಿ ಇರೋದಾಗಿ ಹೇಳ್ತಾರೆ. ಇದರಿಂದ ತುಂಬಾ ಭಾವುಕಳಾಗುವ ಪ್ರಿಯಾ ಮೀನಾಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಆನಂದ ಬಾಷ್ಪ ಸುರಿಸುತ್ತಾ ಧನ್ಯವಾದ ತಿಳಿಸ್ತಾಳೆ. ಇಷ್ಟರೊಂದಿಗೆ ಇಂದಿನ ರೋಚಕ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಗಳಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.